ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಒಂದು 2:30 ಆಗಿದೆ, 2:30-3 ಗಂಟೆ ಆಗಿದೆ ಟೈಮು. ಇವಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವೀಡಿಯೋ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ, ಯಾಕೆಂತ ನಾವು ಗೊತ್ತಾಗ್ತಾ ಇಲ್ಲ. ವೀಡಿಯೋಸ್ ಮಾಡೋದಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ಈ ಥರ ಸಬ್ಸ್ಕ್ರೈಬರ್ ಇರೋರೆಲ್ಲನೂ ಹೊರ್ಟೋಗ್ತಾ ಇದ್ದಾರೆ. ಏನು ಅಂತ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನಿಮಗೂ ಆ ಥರನೇ ಆಗ್ತಾಯಿದೆ ಏನು ಅಂತ ನನ್ನ ವೀಡಿಯೋಸ್ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಿಮಗೂ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆಯಾ ಏನು ಅಂತ. ಹಾಗೆ ಎಲ್ಲರೂ ದೀಪಾವಳಿ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ನಾವು ದೀಪಾವಳಿ ಅಮಾವಾಸ್ಯೆ ಆದಮೇಲೆ 11 ದಿನಕ್ಕೆ ಹಬ್ಬ ಮಾಡೋದು ಫ್ರೆಂಡ್ಸ್. 11 ದಿನ ಕಾರ್ತಿಕ್ ಸೋಮವಾರದಲ್ಲಿ ಏಕಾದಶಿ ಬರುತ್ತಲ್ಲ, ಅವತ್ತು ನಾವು ಹಬ್ಬ ಮಾಡೋದು. ಮೊದಲಿನಿಂದಲೂ ಈ ಕಡೆ ಹಾಗೆ ಅಂತ ಮಾಡ್ಕೊಬಂದಿರೋದು. ಅದಕ್ಕೆ ನಾನು ಇವಾಗ ರೇಷನ್ ತೊಗೊಂಬಂದಿದ್ದೀನಿ ಹಬ್ಬಕ್ಕೆ. ರೇಷನ್ ಅಂಗಡಿಗೆ ಹೋದಾಗ GRB ಸ್ವೀಟ್ ಬಾಕ್ಸ್ ಕೊಟ್ಟರು ಅವರು ಫ್ರೀ ಅಂತ ದೀಪಾವಳಿ ಹಬ್ಬಕ್ಕೆ. ಹಾಗೆ 1 kg ಮಿಕ್ಚರ್ ಪ್ಯಾಕೆಟ್ ತೊಗೊಂಬಂದಿದ್ದೀನಿ, ಮಕ್ಕಳು ತಿನ್ನೋದಕ್ಕೆ ಅಂತೇಳಿ. ನೈಟೀಸ್ ಎಲ್ಲ ಅರ್ಧೋಗಿತ್ತು, ನೈಟೀಸ್ ಇರಲಿಲ್ಲ, ಅದಕ್ಕೆ ಕಾಟನಲ್ಲಿ ನೈಟೀಸ್ ತೊಗೊಬಂದೆ. ನೋಡಿ, ಈ ಥರ ನೈಟೀಸ್ ತೊಗೊಂಬಂದಿದ್ದೀನಿ. ಲೈಟ್ ಗ್ರೀನ್ ಕಲರ್ ಇದೆ, ಚೆನ್ನಾಗಿದೆ. ನನಗೆ ಕಾಟನ್ನೇ ತುಂಬ ಯೂಸ್ ಮಾಡೋದು ನಾನು. ಪಾಲಿಸ್ಟರಲ್ಲಿ ಏನಷ್ಟು ನನಗೆ ಇಷ್ಟ ಆಗಲ್ಲ. ಮತ್ತು ಇದೊಂದು 2 ತೊಗೊಂಬಂದೆ ಫ್ರೆಂಡ್ಸ್. 250 rupees ಒಂದೊಂದು ಅಂತ. ಚೆನ್ನಾಗಿದೆ ಕ್ವಾಲಿಟಿ. ಬಟ್ಟೆ ಅಂತೂ ಕಾಟನ್ ಅಲ್ವಾ. ಇದು ನಮಗೆ ಬೇಡ ಅಂತ ಯೂಸ್ ಮಾಡಿ ಬಿಟ್ರೂ ಏನಕ್ಕಾದ್ರೂ ತಲೆ ಒರೆಸ್ಕೊಳ್ಳೋಕ್ಕೆ ಆ ಥರದಕ್ಕೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಕಾಟನ್ ಅಲ್ವಾ, ಅದಕ್ಕೆ ಈ ಥರ ತೊಗೊಂಬಂದೆ. ಇದು ಎಂಬ್ರಾಯ್ಡಿಂಗ್ ಇದೆ ಮುಂದ್ಗಡೆ, ತುಂಬ ಚೆನ್ನಾಗಿರುತ್ತೆ ಕಲರು. ಹಾಗೆ ಕ್ವಾಲಿಟಿನೂ ಬಟ್ಟೆನೂ ಚೆನ್ನಾಗಿದೆ, ಕಾಟನ್ ಬಟ್ಟೆ. ಇದು ತೊಗೊಬಂದೆ. ಆಮೇಲೆ ಬಿಸ್ಕೆಟ್ ಫ್ರೆಂಡ್ಸ್, ಇದು ಸನ್ಫಿಸ್ಟು ಹೈಫೈ ಅಂತ ಇದೊಂದು 2 ತೊಗೊಬಂದಿದ್ದೀನಿ. ತಿಂತಾರೆ ಮಕ್ಕಳು ಅಂತೇಳಿ. ಹಾಗೆ ಇದು ಕಜ್ಜಾಯ ಅಕ್ಕಿ ಫ್ರೆಂಡ್ಸ್. ಕಜ್ಜಾಯ ಮಾಡೋದಕ್ಕೆ ಕೆಂಪಕ್ಕಿ ಬರುತ್ತಲ್ಲ, ಅದು 2 kg ತೊಗೊಬಂದಿದ್ದೀನಿ. 2 kgನ ಯಾವಾಗಲೂ ಹಾಕೋದು ನಾನು. ಅದಕ್ಕೆ 2 kg ತೊಗೊಂಡಿದ್ದೀನಿ. ಇದು ಮುದ್ದೆ ಬೆಲ್ಲ. ಆಲ್ರೆಡಿ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ಇದೇ ನಾನು ಯಾವಾಗಲೂ ಟೀ ಕಾಫಿಗೆಲ್ಲ ಯೂಸ್ ಮಾಡೋದು. ಈಗ ಕಜ್ಜಾಯಕ್ಕೂ ಇದು ತೊಗೊಬಂದಿದ್ದೀನಿ. ಹಾಗೆ ಇದು ಗಸಗಸೆ. ಕಜ್ಜಾಯಕ್ಕೆ ಗಸಗಸೆ ಮತ್ತು ಎಳ್ಳು, ಅರಿಶಿಣ, ಮಸಾಲ ಪುಡಿ. ಹಾಗೆ ಇದು ರೈಸ್ ಹಪ್ಪಳ ಬರುತ್ತಲ್ಲ ಚಿಕ್ಕದಾಗಿ, ಅದು ತೊಗೊಳೋದು ನಾನು. ರೈಸ್ ಹಪ್ಪಳ ಇದೊಂದು ಪ್ಯಾಕೆಟ್ ಇದು. ಶಾಂಪು ಬಾಟಲ್ ಸಿಗಲಿಲ್ಲ ಫ್ರೆಂಡ್ಸ್, ದೊಡ್ಡ ಬಾಟಲು, ಅದಕ್ಕೆ ಈ ಥರ ಶೀಟ್ ತೊಗೊಬಂದಿದ್ದೀನಿ. ಹಾಗೆ ಸನ್ಫ್ಲವರ್ ಸೋಪ್ ಯೂಸ್ ಮಾಡೋದು ನಾವು, ಅದು 4. ಇದು MTR ಏನು ಶಾವಿಗೆ, ಯಾವಾಗಲೂ MTR ತೊಗೊಳೋದು ನಾನು, ಚೆನ್ನಾಗಿರುತ್ತೆ ಅಂತೇಳಿ ಇದು ತೊಗೊಂಡು. ಅದು 1 kg. ಹಾಗೆ ಇದು ನೋಮು, ಅದಕ್ಕೆ ನೋಮ್ತೀವಲ್ಲ ಅದಕ್ಕೆ ಅಡಿಕೆ ಮತ್ತು ಅರಿಶಿನ ಕೊಂಬು. ಇದು ಫ್ರೀ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸನ್ಫ್ಲವರ್ ಸೋಪ್ಗೆ, 10 rupees ಪ್ಯಾಕೆಟನ್ನು. ಇದು ನೋಮ್ ದಾರ ಫ್ರೆಂಡ್ಸ್, 12 ತೊಗೊಬಂದಿದ್ದೀನಿ. ಕುಂಕುಮ 100 ಗ್ರಾಮು. ಹಾಗೆ ಕೋಲ್ಬಿಟ್ಟು ದೊಡ್ಡದಿರಲಿಲ್ಲ ಅಂತೇಳಿ ಚಿಕ್ಕದೇ 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕಲ್ಲೇನೋ ಬರುತ್ತಂತೆ, ಅವಾಗ ತೊಗೊಂಡ್ರೆ ಆಯ್ತಂತೆ. ಇವಾಗ ಸದ್ಯಕ್ಕೆ ತೊಗೊಬಂದಿದ್ದೀನಿ. ಇದು ಚಿಕನ್ ಮಸಾಲ, ತೇಜು ಚಿಕನ್ ಮಸಾಲ. ಹಾಗೆ ಹೆಸರುಬೇಳೆ ಫ್ರೆಂಡ್ಸ್, ಹೆಸರುಬೇಳೆ, ಕಡಲೆ ಬೀಜ 1 kg ತೊಗೊಂಡಿದ್ದೀನಿ. ಕಡಲೆ ಕಾಳು 10 kg. ಇದು VTM ಅಂತ ಹೇಳಿ ಟೀ ಪುಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ನಾನು ಯಾವಾಗಲೂ ತೊಗೊಳೋದು. ಅದು 1/2 kg ತೊಗೊಬಂದಿದ್ದೀನಿ. ಲಾಸ್ಟ್ ಟೈಮ್ ಇದು ಸಿಗಲಿಲ್ಲ, ಯಾವುದೋ ಬೇರೆ ಕೊಟ್ಬಿಟ್ಟಿದ್ರು, ಅದು ಚೆನ್ನಾಗಿರಲಿಲ್ಲ ಅಂತೇಳಿ ಹೇಳಿ ಈ ಥರ VTM ತೊಗೊಬಂದಿದ್ದೀನಿ ಟೈಮು.
ಹಾಗೆ ಇದು ಗರಂ ಮಸಾಲ ತೆಜ್ಜಿಕೊನೆ, ಮೈದಾ ಫ್ರೆಂಡ್ಸ್, ಮೈದಾ ಖಾಲಿ ಆಗಿತ್ತು, ಚಪಾತಿ ಉಜ್ಜೋದಕ್ಕೆಲ್ಲ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅದೊಂದು kg ಮೈದಾ. ಹಾಗೆ ರವೆ ತೊಗೊಬಂದಿದ್ದೀನಿ, ರವೆ 1 kg, ಚಿರೋಟಿ ರವೆ ಮಾಮೂಲಿ ರವೆ 1 kg ತೊಗೊಂಬಂದಿದ್ದೀನಿ, ಚಿರೋಟಿ ರವೆ 1 kg ಕಜ್ಜಾಯಗೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ. ಹೆಸರು ಕಾಳು ಅರ್ಧ kg, ಇದು ತೊಗರಿಬೇಳೆ 1 kg ತೊಗೊಬಂದಿದ್ದೀನಿ. ಇತ್ತು ಇನ್ನು ಇರಲಿ ಎಮರ್ಜೆನ್ಸಿಗೆ ಅಂತ 1 kg ತೊಗೊಬಂದಿದ್ದೀನಿ. ಹಾಗೆ ಇದು ಕಡಲೆಬೇಳೆ ಫ್ರೆಂಡ್ಸ್, ಇದು ಚಿರೋಟಿ ರವೆ ಇನ್ನೊಂದು ಅರ್ಧ kg ತೊಗೊಬಂದಿದ್ದೀನಿ. ಇದು ಹಾಕ್ತೀನಿ, ಆಮೇಲೆ ಸಾಲ್ಟ್ ಫ್ರೆಂಡ್ಸ್, ಟಾಟಾ ಸಾಲ್ಟು ಇದು 5 ಪ್ಯಾಕೆಟ್ ತೊಗೊಂಬಂದೆ. ಯಾವಾಗಲೂ ನಾನು ಟಾಟಾ ಸಾಲ್ಟೇ ಯೂಸ್ ಮಾಡೋದು, ಅದು ತೊಗೊಂಬಂದೆ. ಇದು ಗೌನ್ಪಲ್ಲಿ ಅಂತ ಇದೆ, ಅಲ್ಲಿ ದೊಡ್ಡದೊಂದು ಅಂಗಡಿ ಇದೆ, ರೇಷನ್ ಅಂಗಡಿ. ಮದುವೆಗಳಿಗೆ, ನಾಮಕರಣ, ಗೃಹ ಪ್ರವೇಶ ಈ ಥರ ಏನೇ ಫಂಕ್ಷನ್ ಇದ್ದರೂ ಎಷ್ಟೇ ರೇಷನ್ ಬೇಕಾದರೂ ಕಟ್ಕೊಡ್ತಾರೆ ಫ್ರೆಂಡ್ಸ್. ನಾವು ಅಲ್ಲೇ ಗೃಹ ಪ್ರವೇಶಕ್ಕೆಲ್ಲ ತಂದಿದ್ದು, ಏನೇ ಫಂಕ್ಷನ್ ಆದರೂ ಅಲ್ಲೇ ಹೋಗ್ತಿರೋದು. ಪ್ರತಿ ಊರಲ್ಲೆಲ್ಲ ಅಲ್ಲೇ ಹೋಗ್ತಾಯಿರ್ತಾರೆ, ಎಲ್ಲ ಐಟಮು ಸಿಗುತ್ತೆ. ನಾವು ಪಟ್ಟಿ ಬರೆದು ಕೊಟ್ಬಿಟ್ರೆ ಅವರೆಲ್ಲ ಕಟ್ಟಿಟ್ಟಿರ್ತಾರೆ, ನೆಕ್ಸ್ಟ್ ದಿನ ಹೋಗಿ ತೊಗೊಂಡ್ಬಿಡ್ಬೋದು ನಾವು. ರೇಷನ್ ಎಲ್ಲ ನಾನು ಅಲ್ಲೇ ತೊಗೊಳ್ಳೋದು. ಇಲ್ಲ ಶಾಂಪೂ, ಸೋಪು, ಸರ್ಫು ಇಂಥವೆಲ್ಲ ಚಿಂತಾಮಣಿಗೆ ಹೋದರೆ ಅಲ್ಲಿ ಮೋರಲ್ಲಿ ತೊಗೊತೀನಿ. ದೊಡ್ಡ ದೊಡ್ಡ ಬಾಟಲ್ ಕ್ರೀಮ್ಸು ಅಂಥದ್ದೆಲ್ಲ ಬೇಕು ಅಂದರೆ ಅಲ್ಲೋಗಿ ತೊಗೊಂಬರ್ತೀನಿ. ಇವಾಗ ಸದ್ಯಕ್ಕೆ ಚಿಂತಾಮಣಿಗೆ ಹೋಗ್ಲಿಲ್ವಲ್ಲ, ಅದಕ್ಕೆ ಮಳೆ ಫ್ರೆಂಡ್ಸ್, ಚಿಂತಾಮಣಿಗೆ ಹೋಗೋದಕ್ಕೆ ಅಲ್ಲಿ ಮೋರಿಗೆ ಬರೋ ಪ್ರಾಬ್ಲಮ್ಮು, ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹಬ್ಬಕ್ಕೆ ಅಂತ ಇಲ್ಲೇ ಅಂಗಡಿಯಲ್ಲಿ ಎಲ್ಲ ಐಟಮು ಕ್ಲೀನಾಗಿ ಕೊಡ್ತಾರೆ ಫ್ರೆಂಡ್ಸ್, ನೀಟಾಗಿರುತ್ತೆ. ನಾವೇನು ಕ್ಲೀನ್ ಮಾಡೋಷ್ಟಿರಲ್ಲ, ಎಲ್ಲದನ್ನು ನೀಟಾಗಿ ಕೊಡ್ತಾರೆ. ನಾನು ಅಲ್ಲೇ ತೊಗೊಬಂದೆ. ನಾನು ಸಾಲ್ಟು 5 ಪ್ಯಾಕೆಟ್ ತೊಗೊಬಂದಿದ್ದೀನಿ, ಟಾಟಾ ಸಾಲ್ಟು. ಇವತ್ತು ಶುಕ್ರವಾರ ಅಲ್ವಾ, ಆ ಸಾಲ್ಟ್ ತೊಗೊಬಂದ್ರೆ ಒಳ್ಳೇದು ಅಂತೇಳಿ ಟಾಟಾ ಸಾಲ್ಟ್ ತೊಗೊಬಂದಿದ್ದೀನಿ ನೋಡಿ, 5 ಪ್ಯಾಕೆಟು ಅಷ್ಟೇ. ನಾನು ತೊಗೊಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ತೊಗೊಬಂದಿದ್ದೀನಿ. ಹಬ್ಬಕ್ಕೆ ಏನೇನು ಬೇಕು ಅದನ್ನು ಮಾತ್ರ ತೊಗೊಬಂದಿದ್ದೀನಿ ನೋಡಿ, ಇಷ್ಟು ಐಟಮ್ ತೊಗೊಬಂದಿದ್ದೀನಿ. ಇನ್ನು ಹಾರ್ಪಿಕ್ಕು ಅಂಥದ್ದು ಇಂಥದ್ದೆಲ್ಲ ನಾನು ಇದಕ್ಕೆ ಹೋದಾಗ ಚಿಂತಾಮಣಿಗೆ ಹೋದಾಗ ತೊಗೊಂಬರ್ತೀನಿ, ಲೈಝಾಲು ಅಂಥದ್ದೆಲ್ಲ. ಸದ್ಯಕ್ಕೆ ಹಬ್ಬಕ್ಕೆ ಇಷ್ಟು ತೊಗೊಬಂದಿದ್ದೀನಿ. ಹಾಗೆ ಇದು ನಮ್ಮ ಅಕ್ಕ ಅವರು ಅಲ್ಲಿ ಊರ ಹತ್ರ ಶಿಡ್ಲಘಟ್ಟ ಹತ್ರ ಜಮೀನು ತೊಗೊಂಡಿದ್ದಾರೆ ಫ್ರೆಂಡ್ಸ್. ಅಲ್ಲಿ ದಸರಾ ಹಬ್ಬ ಮಾಡಿದರು, ಬೋರ್ಗೆಲ್ಲ ಪೂಜೆ ಮಾಡಿ, ಅದ್ರದ್ದು ಒಂದು ವೀಡಿಯೋಸ್ ತೊಗೊಂಡಿದ್ದೆ ನೋಡಿ. ಈ ಥರ ಎಲ್ಲದನ್ನು ಅಡುಗೆ ಎಲ್ಲ ಮಾಡಿಸಿ, ಕುರಿ ಹೊಡೆದು ಬೋರ್ಗೆಲ್ಲ ಪೂಜೆ ಮಾಡಿ, ಬೇಕಾದವ್ರು ಸ್ವಂತದವ್ರನ್ನೆಲ್ಲ ಕರ್ಕೊಂಡು ಸ್ವಂತದವ್ರನ್ನ ಫ್ರೆಂಡ್ಸ್ನ ಈ ಥರ ಪೂಜೆ ಮಾಡಿದರು. ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಕಾರ್ಗೆ ಎಲ್ಲ ಒಂದೇ ಸಲ. ಅವತ್ತು ದಸರಾ ಹಬ್ಬ ಮಾಡಿದ್ದು ಇವ್ರು ನಮ್ಮ ಅಕ್ಕ. ಗಾಡಿಗಳಿಗೆ, ಬೋರ್ಗೆ ಎಲ್ಲದಕ್ಕೂ ಅವತ್ತು ತೋಟದ ಹತ್ರ ಪೂಜೆ ಮಾಡಿದ್ರು, ಕರೆದಿದ್ರು, ಅಲ್ಲಿ ಹೋಗಿದ್ವಿ. ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಹಬ್ಬಕ್ಕೆ ಬಾಳೆಹಣ್ಣು ಬೇಕು ಅಂತೇಳಿ ಕಟ್ ಮಾಡಿ ಇಡ್ತಾ ಇದ್ವಿ. ಒಂದು 4-5 ದಿನ ಮುಂಚೆ ಚೆನ್ನಾಗಿ ಸೈಜೆಲ್ಲ ಬಂದಿತ್ತಲ್ಲ, ಹಣ್ಣಾಗುತ್ತೆ ಅಂತೇಳಿ ಹಬ್ಬಕ್ಕೆ ನೋಮೋದಕ್ಕೆಲ್ಲ ಬೇಕು ಅಂತೇಳಿ ಬಾಳೆಗೊನೆ ಕಟ್ ಮಾಡಿದ್ವಿ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ ಹಣ್ಣು ಫುಲ್ಲು. ಏನು ಇದನ್ನು ಹಣ್ಣಾಗೋದಕ್ಕೆ ಏನು ಔಷಧಿ ಏನು ಹಾಕೋದಿಲ್ಲ ಫ್ರೆಂಡ್ಸ್. ಇದನ್ನು ಆ ಕಡೆ ಈ ಕಡೆ ಕೊನೆಗಳು ಕಟ್ ಮಾಡಿ ಅದನ್ನು ತಗೊಂಡೋಗಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿಟ್ರೆ ಒಂದು 2-3 ದಿನಕ್ಕೆ ಚೆನ್ನಾಗಿ ಬಿಸಿ ಇದ್ದರೆ ಹಣ್ಣಾಗ್ಬಿಡುತ್ತೆ. ಚೆನ್ನಾಗಿ ಸೈಜ್ ಬಂದಿದೆಯಲ್ಲ, ಬೇಗ ಹಣ್ಣಾಗ್ಬಿಡುತ್ತೆ ಅದು. ಹಾಗೆ ಕಟ್ ಮಾಡಿದ ತಕ್ಷಣ ಆ ಮರನ ಕಟ್ ಮಾಡಿಬಿಡ್ತಾರೆ, ಅದಿದ್ದರೆ ನೆಕ್ಸ್ಟ್ ಇದಕ್ಕೆ ಪುಷ್ಟಿ ಸಿಗೋಲ್ಲ ಅಂಥೇಳಿ ಅದು ಒಂದು ಗೊನೆಗೆ ಒಂದೇ ಬಾಳೆಗೊನೆ ಬಿಡೋದು ಒಂದು ಮರಕ್ಕೆ. ಕಟ್ ಮಾಡಿ ಮನೇಲಿ ಎತ್ಕೊಬಂದು ಇಟ್ಬಿಟ್ಟು ಹಾಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ತೊಂಡೆಕಾಯಿ, ಹೀರೆಕಾಯಿ, ಬೀನ್ಸು ಹಾಕಿ ಸಾಂಬಾರು ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಟಿದ್ದೀನಿ. ಸಾಂಬಾರನ್ನು ಕಾಯ್ತಾಯಿದ್ದೆ, ಒಗ್ಗರಣೆಗೆಲ್ಲ ಹಾಕಿ ಅವ್ರಿಗೆ ಹೊಟ್ಟೆ ಹಸಿವಾಗ್ತಾಯಿದೆ ಅಂದರು, ಊಟಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಸಾಂಬಾರು ಕಾಯಬೇಕಾಗಿತ್ತು ಅಂದರು, ಅದಕ್ಕೆ ಕಾಯಿಸ್ತಾಯಿದ್ದೀನಿ ನೋಡಿ. ತರಕಾರಿ, ಬೇಳೆ, ಸಾಂಬಾರೆಲ್ಲ ಮಾಡಿದ್ದೀನಿ, ಬೆಂದಿದೆ, ಎಲ್ಲನೂ ರೆಡಿ ಆಗಿದೆ ಸಾಂಬಾರು. ಈ ಕಡೆ ಅನ್ನನೂ ಆಗಿತ್ತು.
ಎಲ್ಲದನ್ನು ಈ ಥರ ರೆಡಿ ಮಾಡ್ಕೊಂಡೆ. ಹಾಗೆ ಅಡುಗೆ ಮಾಡ್ತಾ ಪಾತ್ರೆನೂ ತೊಳ್ಕೊಂಡೆ ಫ್ರೆಂಡ್ಸ್, ಮತ್ತೆ ಅಂದರೆ ಆಗೋಲ್ಲ ಅಂಥೇಳಿ. ಹಾಗೆ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಮೇಲೆ ಬಿಸಿಲಿರುತ್ತೆ ಅಂತ ಹೇಳಿ ಬಂದೆ. ಮೇಲೆ ಬಿಸಿಲೇ ಇರಲಿಲ್ಲ, ಕೂದಲೆಲ್ಲ ಆರಿಸ್ಕೊಳ್ಳೋಣ ಅಂಥೇಳಿ ಮೇಲೆ ಬಂದರೆ ಮೇಲೆ ಬಿಸಿಲಿರಲಿಲ್ಲ. ಸರಿ ಅಂತ ಅದೇ ಚೂರು ಚೂರು ಇರ್ತಾಯಿತ್ತು, ಅದರಲ್ಲೇ ಒಂದು ಸ್ವಲ್ಪ ತಲೆ ಕೂದಲೆಲ್ಲ ಒಣಗಿಸ್ಕೊಂಡೆ. ಈಗ ಈ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಸಿಲು ಬರುತ್ತೆ ಲೈಟಾಗಿ, ಅಲ್ಲಿ ನಿಂತ್ಕೊಂಡಿದ್ದೆ. ಸರಿ ಕೂದಲೆಲ್ಲ ಒಣಗುತ್ತೆ ಅಂಥೇಳಿ ಎಲ್ಲ ಈ ಥರ ಉದುರಿಸ್ಕೊಂಡು ತೇವ ಎಲ್ಲ ಆರಿಸ್ಕೊಳ್ಳೋಣ ಅಂಥೇಳಿ ಈ ಥರ ನಿಂತ್ಕೊಂಡಿದ್ದೀನಿ ನೋಡಿ. ಹಾಗೆ ತೇವದಲ್ಲೇ ಚಿಕ್ಕು ಬಿಡಿಸ್ಬಿಡೋಣ ಅಂಥೇಳಿ ಬಾಚಣಿಗೆ ತೊಗೊಬಂದಿದ್ದೆ. ಚಿಕ್ಕೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಮನೆ ಹಿಂದ್ಗಡೆ ನೋಡಿ ಫಸ್ಟ್ ಎಷ್ಟು ಗ್ರೀನಿಶ್ ಆಗಿದೆ. ಎಲ್ಲ ತೋಟ ಮಾಡಿದಾರಲ್ಲ, ರಾಗಿ ಹಾಕೋರು, ರಾಗಿ ಜೋಳ ಹಸುಗಳಿಗೆ ಮೇವೆಲ್ಲ ಚೆಲ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಹಸಿರಾಗಿ. ಜನವರಿವರೆಗೂ ಇದೇ ಥರ ಇರುತ್ತೆ, ಆಮೇಲೆ ಎಲ್ಲ ಡ್ರೈ ಆಗೋಗುತ್ತೆ, ಏನೂ ಬೆಳೆಗಳು ಇರಲ್ಲ, ಖಾಲಿಯಾಗಿರುತ್ತೆ. ಹಾಗೆ ಅಲ್ಲಿ ಕಡಲೆಕಾಯಿ, ಮೆಣಸಿನ್ಕಾಯಿ ಮತ್ತು ಹುರುಳಿಕಾಳು ಇದನ್ನೆಲ್ಲ ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲು ಚೆನ್ನಾಗಿತ್ತು ಅಂಥೇಳಿ ಅದನ್ನು ತೆಗೆದಿಡಬೇಕು. ಎಲ್ಲ ಒಣಗಿದ್ದಾವೆ, ಬೆಳಗ್ಗೆನೇ ಹಾಕಿದ್ದೆ ಬಿಸಿಲಿಗೆ, ಒಣಗಿದ್ದಾವೆ. ಹಾಗೆ ತಲೆ ಒಣಗಿಸ್ಕೊಂಡು ತಲೆ ಎಲ್ಲ ಚಿಕ್ಕ ಬಿಡಿಸ್ಕೊಂಡು ಎತ್ತಿಡೋಣ ಅಂಥೇಳಿ ಬಂದೆ ಮೇಲೆಗೆ. ಅದು ಇದೆರಡು ಕೆಲಸ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಒಣಗಿತು ಕೂದಲು. ಸರಿ ಇದನ್ನೆಲ್ಲ ಎತ್ತಿಟ್ಬಿಡೋಣ, ಇನ್ನು ಬಿಸಿಲು ಕಮ್ಮಿ ಆಗಿದೆ ಅಂಥೇಳಿ ಎತ್ತಿಡ್ತಾ ಇದ್ದೀನಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಈ ಥರ ಗುಡ್ಡೆಗೆ ತಳ್ಳಿಬಿಟ್ಟು ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾ ಇದ್ದೀನಿ. ಸುಮ್ಮನೆ ಕಡಲೆಕಾಯಿ ಇಷ್ಟ ಆಗಿದೆ ಫ್ರೆಂಡ್ಸ್, ಇದರಲ್ಲಿ ಬೀಜ ಚೆನ್ನಾಗಿಲ್ಲ, ಬಲ್ತಿಲ್ಲ ಕಾಯಿ, ಎಳೆದ್ರಲ್ಲೇ ಕಿತ್ಬಿಟ್ಟಿದ್ದೀವಿ. ಎಲ್ಲ ಕಾಡಂದಿಗಳೆಲ್ಲ ನಾಶ ಮಾಡ್ತಾಯಿತ್ತು ತೋಡಾಕಿ ಅಂಥೇಳಿ, ಇಲಿಗಳು ಎಲ್ಲ ಅಲ್ಲೇ ತಿಂದಾಕ್ತಾಯಿದ್ವು ಅಂಥೇಳಿ ಕಿತ್ಬಿಟ್ಟು ಬಿಡಿಸಿ ಎತ್ಕೊಬಂದು ಇಲ್ಲಿ ಬಿಸಿಲಿಗೆ ಹಾಕಿದ್ದೀವಿ. ಅಷ್ಟೊಂದೇನು ಕಾಯಿ ಬಲ್ತಿಲ್ಲ ತಿನ್ನೋ ಥರ, ಎಳೆದಾಗಿದೆ. ಸುಮ್ಮನೆ ಟೈಮ್ ಪಾಸ್ಗೆ ತಿನ್ಕೋಬೋದು ಅಷ್ಟೇ, ಬೇರೆ ಸಾರಿಗೆ ಚಟ್ನಿಗೆಲ್ಲ ಯೂಸ್ ಆಗೋದಿಲ್ಲ ಇದು. ಅದನ್ನು ಬಿಸಿಲಿಗೆ ಹಾಕಿ ಇನ್ನು ಸಾಕು ಅಂಥೇಳಿ ಚೆನ್ನಾಗಿ ಒಣಗಿದ್ದಾವೆ, ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾ ಇದ್ದೀನಿ ನೋಡಿ. ಎಲ್ಲದನ್ನು ಈ ಥರ ಆ ಕಡೆ ಈ ಕಡೆ ಹಿಡ್ಕೊಂಡು ಗುಡ್ಡೆಗೆ ತಳ್ಳಿಬಿಟ್ಟು ಅದನ್ನು ಎಳ್ಕೊಂಡೋಗಿ ಆ ಕಡೆಗೆ ಇಟ್ಬಿಡ್ತೀನಿ, ಆಮೇಲೆ ಒಳಗಡೆಗೆ ಎತ್ತಿಟ್ಕೊಳ್ಳೋದು. ಹಾಗೆ ಇದನ್ನು ಅಷ್ಟೇ ಆ ಕಡೆ ಈ ಕಡೆ ಎಲ್ಲ ಈ ಥರ ಗುಡ್ಡೆಗೆ ತಳ್ಳಿಬಿಟ್ಟು ಲಾಸ್ಟಲ್ಲಿರೋದೆಲ್ಲ ಸೆಂಟ್ರಿಗೆ ತಳ್ಕೊಂಡ್ರೆ ಆ ಕಡೆ ಈ ಕಡೆ ಚೆಲ್ಲೋಗದೆ ಇರುತ್ತೆ ಅಂಥೇಳಿ ಈ ಥರ ತಳ್ಕೊತಾ ಇದ್ದೀನಿ ನೋಡಿ. ಎತ್ತಕ್ಕಾಗೋದಿಲ್ಲ, ಎಲ್ಲ ಎತ್ತಾಕೋದ್ರೆ ಆ ಕಡೆ ಈ ಕಡೆ ಚೆಲ್ಲೋಗುತ್ತೆ. ಅದಕ್ಕೆ ಈ ಥರ ಎಲ್ಲ ಸೆಂಟ್ರಿಗೆ ತಳ್ಳಿಬಿಟ್ಟು ಎಳ್ಕೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ ಗೋಡೆ ಕಡೆ ಒಂದು ಹತ್ರ. ಎಲ್ಲದನ್ನು ತೊಗೊಂಡೋಗಿ ಆ ಗೋಡೆ ಹತ್ರ ಇಟ್ಬಿಡ್ತೀನಿ, ಮತ್ತೆ ಎತ್ತಿಟ್ಕೊಳ್ಳೋದು.